ಆ ಜಿಲ್ಲೆಯ ಜನರಿಗೆ ಜಿಲ್ಲಾಸ್ಪತ್ರೆ ಅನ್ನೋದು ಮರೀಚಿಕೆಯಾಗಿದೆ. ಕೋಟಿ ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಆದ್ರೂ ಜನರಿಗೆ ಟ್ರೀಟ್ಮೆಂಟ್ ಮಾತ್ರ ಸಿಗ್ತಾ ಇಲ್ಲ. ದೊಡ್ಡ ಆಸ್ಪತ್ರೆ ಇಲ್ಲದೆ ಜಿಲ್ಲೆಯಿಂದ ಜಿಲ್ಲೆಗೆ ಅಲೆದಾಡ್ತಿದ್ದಾರೆ. ವಿಜಯನಗರ ಜಿಲ್ಲಾಸ್ಪತ್ರೆ ಕಾಮಗಾರಿಗೆ ಗ್ರಹಣ ಹಿಡಿದಿದೆ. 4 ವರ್ಷ ಆಯ್ತು, ಆದ್ರೆ ಆಸ್ಪತ್ರೆ ಕಾಮಗಾರಿ ಮಾತ್ರ ಮುಗಿದಿಲ್ಲ. ವಿಜಯನಗರ ಜಿಲ್ಲಾಸ್ಪತ್ರೆಗೆ ಹಿಡಿದಿದೆ ಗ್ರಹಣ. 60 ಕೋಟಿ ವೆಚ್ಚದ ಕಟ್ಟಡಕ್ಕಿಲ್ಲ ವೈದ್ಯರು, ಸಿಬ್ಬಂದಿ. ಅದೇನೋ ಹೇಳ್ತಾರಲ್ಲ, ಹಲ್ಲಿದ್ದವರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವರಿಗೆ ಹಲ್ಲಿಲ್ಲ ಅಂತ. ಈ ಸ್ಟೋರಿಗೆ ಈ ಗಾದೆ ಮಾತು ಸರಿಯಾಗಿ ಸೂಟ್ ಆಗುತ್ತೆ ನೋಡಿ. ಅದೆಷ್ಟೋ ಕಡೆಗಳಲ್ಲಿ ವೈದ್ಯರಿದ್ರೂ ಸುಸಜ್ಜಿತ ಆಸ್ಪತ್ರೆ ಇರಲ್ಲ. ಆದ್ರಿಲ್ಲಿ 60 ಕೋಟಿ ವೆಚ್ಚದ ಆಸ್ಪತ್ರೆ ಕಟ್ಟಡ ತಲೆ ಎತ್ತಿ ನಿಂತಿದೆ. ಆದ್ರೆ ಯಾವೊಂದು ಪರಿಕರಗಳಿಲ್ಲ, ಚಿಕಿತ್ಸೆ ಕೊಡೋದಕ್ಕೆ ವೈದ್ಯರೂ ಇಲ್ಲ. ಸರ್ಕಾರದ ಬೇಜವಾಬ್ದಾರಿಗೆ ವಿಜಯನಗರ ಜಿಲ್ಲೆಯ ಜನ ನರಕ ಅನುಭವಿಸುತ್ತಿದ್ದಾರೆ. ಬಳ್ಳಾರಿ ಜಿಲ್ಲೆ ವಿಭಜನೆ ಆದ್ಮೇಲೆ ವಿಜಯನಗರ ಜಿಲ್ಲೆಯ ಜನ ಸಿಕ್ಕಾಪಟ್ಟೆ ಖುಷಿಯಾಗಿದ್ರು. ಇನ್ಮೇಲೆ ನಮ್ಮೂರು ಅಭಿವೃದ್ಧಿ ಆಗುತ್ತೆ ಅಂತ ಸಾಕಷ್ಟು ಕನಸು ಕಂಡಿದ್ರು. ಆದ್ರೆ ಜಿಲ್ಲೆಯಾಗಿ 4 ವರ್ಷ ಕಳೆದ್ರೂ ಇದುವರೆಗೂ ನಿರೀಕ್ಷಿತ ಅಭಿವೃದ್ಧಿ ಆಗಿಲ್ಲ. ಜಿಲ್ಲಾಸ್ಪತ್ರೆ ಕಾಮಗಾರಿ ಶುರುವಾಗಿ 4 ವರ್ಷವಾದರೂ ಜನರ ಬಳಕೆಗೆ ಸಿಗ್ತಿಲ್ಲ. 4 ವರ್ಷದ ಹಿಂದೆ 60 ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಡದ ಕಾಮಗಾರಿ ಶುರುವಾಗಿತ್ತು. ಅದರ ಕೆಲಸವೇನೋ ಕಂಪ್ಲೀಟ್ ಆಗಿದೆ. ಆದರೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಆಸ್ಪತ್ರೆಗೆ ಬೇಕಾದ ತಜ್ಞ ವೈದ್ಯರು, ಸಿಬ್ಬಂದಿಯ ನೇಮಕವನ್ನೂ ಮಾಡಿಲ್ಲ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಏನಿದೆ, ಬಹಳಷ್ಟು ಇರೋದು ಕಾರ್ಮಿಕರು. ಇವತ್ತು ಜಿಂದಾಲ್ ಆಗಿರ್ಬೋದು, ಕಿರ್ಲೋಸ್ಕರ್ ಎಲ್ಲ ಹೋಗ್ತಾ ಇರೋದು ಕಾರ್ಮಿಕರಿಗೆ ಏನಾದರೂ ಅನಾಹುತಗಳಾಯ್ತಂಥ ಸಂದರ್ಭದಲ್ಲಿ ದಯವಿಟ್ಟು ತಕ್ಷಣದೊಳಗಡೆ ಜಿಲ್ಲಾ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿ, ಅದು 450 ಬೆಡ್ಗಳನ್ನಾಗಿ ಉದ್ಘಾಟನೆ ಮಾಡಿ. ಮೊದಲ ಹಂತದಲ್ಲಿ 250 ಬೆಡ್ ಹಾಗೂ ಎರಡನೇ ಹಂತದಲ್ಲಿ 150 ಬೆಡ್ಗಳ ಆಸ್ಪತ್ರೆ ನಿರ್ಮಾಣಕ್ಕೆ ಸರ್ಕಾರ ಯೋಜನೆ ಹಾಕಿತ್ತು. ಆದರೆ ಮೊದಲ ಹಂತದ ಕಾಮಗಾರಿಯೇ ಪೂರ್ಣಗೊಂಡಿಲ್ಲ. ಹೀಗಾಗಿ ವಿಜಯನಗರ ಜನರ ಕನಸಾಗಿಯೇ ಉಳಿದಿದೆ. ಇದರ ಪರಿಣಾಮ ಇಲ್ಲಿನ ಜನ ಬಳ್ಳಾರಿ, ಕೊಪ್ಪಳದ ಆಸ್ಪತ್ರೆಗಳಿಗೆ ಅಲೆದಾಡ್ತಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ಗೆಲ್ಲ ಕಂಪ್ಲೀಟಾಗಿ ಟೆಂಡರ್ ಆಯಿತು. ಆಗಲೇ ಎಕ್ವಿಪ್ಮೆಂಟ್ಸ್ ಕೂಡ ಆರ್ಡರ್ ಆಗಿದೆ. ಅದು 9.5 ಕೋಟಿಗೆ 9 crores 50 lakhs ಆಗಿದೆ. ಮತ್ತು ಕಾರ್ಡಿಯಾಕ್ ಕೇರ್ ಸೆಂಟರ್ಗೆ ಸ್ವಲ್ಪ ನಾನು ಮೊನ್ನೆ ಜಯದೇವ ಇನ್ಸ್ಟಿಟ್ಯೂಟ್ ಹತ್ರ ಹೋಗ್ಬಿಟ್ಟು MD ಅವ್ರ ಹತ್ರ ಮಾತಾಡಿದೆ, ದಿನೇಶ್ ಸಾಹೇಬ್ರ ಹತ್ರ. ಅಟ್ಲೀಸ್ಟ್ ಒಂದು 5 ಕೋಟಿ ಏನೋ ಕೊಟ್ಟರೆಗಿನ ಸಾಹೇಬ್ರಿಗೂ ನಮ್ಮ ಸರ್ಕಾರದಿಂದ. ಇನ್ನು ಇವರು ಕಂಪನಿಯವರು 1.5 ಕೋಟಿ ಕೊಡ್ತಾರೆ. ಅದೊಂದು ಆಗುತ್ತೆ. ಪ್ಲಸ್ ಹಂಗೆ ನೋಡ್ಕೊಂಡು ಮತ್ತೆ ಮ್ಯಾನೇಜ್ ಮಾಡಿ ವಿ ವಿಲ್ ಬಿ ಏಬಲ್ ಟು ರನ್ ಇಟ್. ಒಟ್ನಲ್ಲಿ ಹೊಸಪೇಟೆಯ ಜಿಲ್ಲಾಸ್ಪತ್ರೆಗೆ ಗ್ರಹಣ ಬಡಿದಿದೆ. ಅನುದಾನ ಕೊರತೆಯಿಂದ ಸರ್ಕಾರಿ ಕಟ್ಟಡ ಪಾಳು ಕೊಂಪೆಯಾಗ್ತಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ.